ಎಸ್, ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ನಮ್ಮ ಜೊತೆ ಒಬ್ರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ಆ್ಯಂಡ್ ಇವರ ವ್ಯಕ್ತಿತ್ವ ಬಂದು ಅದಕ್ಕಿಂತ ವಿಶೇಷ. ಬಿಕಾಸ್ ಆಯುರ್ವೇದನ ಒಂದು ಜನ್ಮಕ್ಕೆ ಬರೀ ಓದಿ ನಿಲ್ಲಿಸುವಂಥದ್ದಲ್ಲ. ಆ್ಯಂಡ್ ಆಯುರ್ವೇದ ಅಂತ ಅನ್ನೋದು ಈ ನೆಕ್ಸ್ಟ್ 10 ವರ್ಷಕ್ಕೋ ಬರೀ 20 ವರ್ಷಕ್ಕೆ ನಿಂತೋಗತ್ತೆ ಅನ್ನೋದು ಅಲ್ಲ. ಜ್ಞಾನ ಮತ್ತು ವಿಜ್ಞಾನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಆಯುರ್ವೇದ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಆಯುರ್ವೇದ ಅಂತ ಅನ್ನೋದನ್ನ ಪಾರಂಪರಿಕವಾಗಿ ಅಭ್ಯಾಸ ಮಾಡ್ತಾ ಬಂದು ಇವತ್ತು ವಿಲ್ಸನ್ ಗಾರ್ಡನ್ನಲ್ಲಿ ಉಪಾಧ್ಯ ಆಯುರ್ವೇದಿಕ್ ಹಾಸ್ಪಿಟಲ್ನ ನಡೆಸ್ತಾ ಇರುವಂತಹ ನಮ್ಮ ಡಾಕ್ಟರ್ ಶ್ಯಾಮ್ ಸುಂದರ್ ಉಪಾಧ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ನಮ್ಮ ಶೋಗೆ. ನಮಸ್ತೆ ಸರ್. ಮೊದಲನೇದಾಗಿ ನಿಮ್ಮ ಬಗ್ಗೆ ಒಂದು ಟಾಕ್ ಇದೆ ಸರ್ ಇಂಡಸ್ಟ್ರಿಲಿ. ಏನಂತ ಗೊತ್ತಾ? ಏನಂದ್ರೆ ಕಾಂಪ್ಲಿಕೇಟೆಡ್ ಟಾಪಿಕ್ಸ್ನ ತುಂಬ ಈಸಿಯಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಒಂದು. ಮತ್ತು ಎರಡನೇದು, ಅವರು ಪಾರಂಪರಿಕವಾಗಿ ಆಯುರ್ವೇದನ ಅಭ್ಯಾಸ ಮಾಡ್ತಾ ಬಂದಿರೋದ್ರಿಂದ ಬರೀ ನೋಡಪ್ಪ ಇದು ಹಿಂಗಾಗಿದೆ, ಇದಕ್ಕೆ ತೊಗೊಂಡೋದ್ರೆ ಹಿಂಗೆ ಸರಿ ಹೋಗುತ್ತೆ ಅಂತ ಹೇಳೋದು ಅಂತ ಅಲ್ಲ. ಇದು ಯಾಕಾಗಿದೆ, ಇದಕ್ಕೆ ಪರಿಹಾರ ಏನು, ಈ ಪರಿಹಾರ ನೀನು ಮಾಡಿಕೊಂಡ್ರೆ ಇದು ನಿನಗೆ ಒಳ್ಳೇದಾಗತ್ತೆ. ಆ್ಯಂಡ್ ನಿನಗೆ ಇದು ಒಳ್ಳೇದಾದರೆ ಅದನ್ನ ಮತ್ತೆ ವಾಪಸ್ ಬರಿತಾ ಇರೋ ಹಾಗೆ ನೀನು ಹೇಗೆ ತಡೆಗಟ್ಬೋದು. ಈ ಥರ ಕಾಂಪ್ಲಿಕೇಟೆಡ್ ಥಿಂಗ್ಸ್ನು ತುಂಬ ಸಿಂಪಲ್ ವರ್ಡ್ಸಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಒಂದು ಟಾಕ್ ಇದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಮೆಂಟ್ಸ್. ಉಪಾಧ್ಯ ಆಯುರ್ವೇದ ಅನ್ನುವಂಥದ್ದು ನಮ್ಮ ಜನ್ರೇಷನ್ನಿಂದ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನ್ನ ತಾತ ಮುತ್ತಾತಂದರು. ನಾವು ಮೂಲತಃ ಉಡುಪಿ ಕಡೆಯಿಂದ. ಬೆಂಗಳೂರಿನಲ್ಲಿ 1965ರಿಂದ ಉಪಾಧ್ಯ ಮತ್ತು ಕಂಪನಿ ಉಪಾಧ್ಯ ಆಯುರ್ವೇದ ಭಂಡಾರ ಅಂಥೇಳಿ ಶುರು ಮಾಡಿದ್ವಿ. ಈಗ ಅದು ಉಪಾಧ್ಯ ಆಯುರ್ವೇದ ಆಸ್ಪತ್ರೆಯಾಗಿ ಡೆವಲಪ್ ಆಗಿದೆ. ಅದು ಎಲ್ಲರ ಆಶೀರ್ವಾದವು ಅದರಲ್ಲಿ ಇದೆ. ಓಕೆ, ಗಾಟ್ ಇಟ್. ಸೊ ಕೆಲವೊಬ್ರು ಹೇಳ್ತಾರೆ ಸರ್, ಅಂದರೆ ಯೂಶ್ವಲ್ ಆಗಿ ಈ ಫಿಲ್ಮ್ ಲ್ಯಾಂಡಲ್ಲೆಲ್ಲ ಒಂದು ಮಾತು ಬರುತ್ತೆ. ಏನಂದರೆ ನಿಂಗೆ ಬಿಡಪ್ಪ ರಕ್ತಗತವಾಗಿ ಬಂದ್ಬಿಟ್ಟಿದೆ ಆ್ಯಕ್ಟಿಂಗು ಅದು ಇದು ಅಂತ. ಸೊ ಹಾಗೆ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಆನ್ಸಿಸ್ಟರ್ಸು ಮತ್ತು ಹಿರಿಯರು ಎಲ್ಲ ಆಯುರ್ವೇದನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದರಿಂದ ನಿಮಗೆ ಆ ಒಂದು ಸಬ್ಜೆಕ್ಟ್ ಈಸಿ ಅಂತ ಅನ್ನಿಸ್ತಾ, ಅಥವಾ ನಿಮಗೆ ಓಕೆ ಗೈಡ್ ಮಾಡೋಕ್ಕೆ ಒಂದು ಯೂಶುವಲ್ ಕ್ಲಾಸ್ ಆಫ್ ಪೀಪಲ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಜನ ನನಗೆ ಗೈಡ್ ಮಾಡೋಕ್ಕಿದ್ದಾರೆ ಅನ್ನೋದೊಂದು ನಿಮಗೊಂದು ಸಪೋರ್ಟಿಂಗ್ ಸ್ಟ್ರಕ್ಚರಾಗಿ ನಿಂತ್ಕೊಂತ ಹೇಗೆ ಅಂತ ಸರ್? ಡೆಫಿನೆಟ್ಲಿ. ಯಾಕಂದರೆ ಒಂದು ರಕ್ತಗತವಾಗಿ ಇದೆ ಅನ್ನೋದು ಒಂದು ಕಡೆ ಇಟ್ಟರೆ, ಇನ್ನೊಂದು ಕಡೆ ಚಿಕ್ಕವನಿಂದನೂ ಆಯುರ್ವೇದ ಮದ್ದುಗಳ ಇದರಲ್ಲೇ ಬೆಳೆದ ಕಾರಣ. ಸೊ ಏನಾಗ್ತಿತ್ತು, ಓದುವಾಗಲೂ ಯಾವುದಾದ್ರೂ ಒಂದು ಆಯುರ್ವೇದ ಮದ್ದು ಅಂದರೆ ಅದನ್ನ ಹೊಸದಾಗಿ ಕೇಳಿದ ಹಾಗೆ ಫೀಲ್ ಆಗ್ತಾ ಇರಲಿಲ್ಲ. ಇದೆಲ್ಲ ನಾವು ಆವಾಗಿಂದ ನೋಡಿದ ಮದ್ದೆ ಅಂತ. ಹಾಗಾಗಿ ಬೇರೆಯವ್ರಕ್ಕಿಂತ ನಾವು ಈಸಿಯಾಗಿ ಅದನ್ನ ಒಂದು ಸ್ವಲ್ಪ ಗ್ರಾಫ್ಸ್ ಮಾಡಲಿಕ್ಕೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಓಕೆ ಸರ್. ಸರ್, ಈಗ ಮೊದಲನೇದಾಗಿ ದ ಫಸ್ಟ್ ಕ್ವಶನ್, ಪೈಲ್ಸ್ ಅಂದ್ರೆ ಏನು ಸರ್? ಪೈಲ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಮೋಷನ್ ದಾರಿಯಲ್ಲಿ ಗುದಭಾಗದಲ್ಲಿ ಜನ ಏನೇ ಸಮಸ್ಯೆ ಆದರೂ ಅದನ್ನು ಪೈಲ್ಸ್ ಅಂತ ಹೇಳಿ ಕರೀತಾರೆ. ಅವ್ರನ್ನ ನಾವು ಕರೆಕ್ಟಾಗಿ ಯೂಶಲಿ ಕ್ಲಿನಿಕಲ್ಲಲ್ಲಿ ಕರೆಕ್ಟಾಗಿ ಕೇಳ್ತೀವಿ, ನಿಮ್ಮ ಸಮಸ್ಯೆ ಏನು ಅಂತ. ಫಾರ್ ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಅಂತ ಹೇಳಿ ಬರ್ತಾರೆ. ಈಗ ಗ್ಯಾಸ್ಟ್ರಿಕ್ ಅಂತ ಹೇಳಿ ಬಂದರೆ ಒಬ್ಬನಿಗೆ ಎದೆ ಉರಿ ಬಂದರೆ ಗ್ಯಾಸ್ಟ್ರಿಕ್ಕು, ಒಬ್ಬನಿಗೆ ಹುಳಿ ತೇಗ್ ಬಂದರೆ ಗ್ಯಾಸ್ಟ್ರಿಕ್ಕು, ಒಬ್ಬನಿಗೆ ಮೋಷನ್ ಟೈಟಾಗಿ ಹೋದರೆ ಗ್ಯಾಸ್ಟ್ರಿಕ್ಕು, ಇನ್ನೊಬ್ಬನಿಗೆ 4 ಸಲ ಮೋಷನ್ ಆದರೆ ಗ್ಯಾಸ್ಟ್ರಿಕ್ಕು, ಅಥವಾ ಕೆಲವರಿಗೆ ಹೊಟ್ಟೆ ತುಂಬ ದಪ್ಪ ಇದೆ ಏನಪ್ಪ ಅಂದರೆ ಗ್ಯಾಸ್ಟ್ರಿಕ್ಕು ಅಂತಾರೆ. ಹಾಗಾದರೆ ಗ್ಯಾಸ್ಟ್ರಿಕ್ ಅಂದರೆ ಏನು ಕರೆಕ್ಟಾಗಿ ಒಂದು ಎಕ್ಸಾಕ್ಟ್ಲಿ ಒಂದು ಡಯಾಗ್ನೋಸಿಸಿಗೆ ಬರಲಿಕ್ಕಾಗಲ್ಲ. ಹಾಗೆ ಪೈಲ್ಸ್ನಲ್ಲೂ ಸಮೇತ ಏನೇ ಗುದಭಾಗದಲ್ಲಿ ತೊಂದರೆ ಇದ್ದರೆ ಅದನ್ನು ಪೈಲ್ಸ್ ಅಂಥೇಳಿ ಕನ್ಸಿಡರ್ ಮಾಡ್ಬೋದು. ಪೈಲ್ಸು ಅಂತ ಹೇಳಿ ಬಂದಾವಾಗ ನಾವು ಮೊದಲಾಗಿ ಪೇಷಂಟ್ನ ಕೂಡಿಸ್ಕೊಂಡು ಪ್ರಾಪರ್ ಹಿಸ್ಟ್ರಿ ತಗೊಳ್ತೇವೆ. ಅಂದರೆ ನಿಮ್ಮ ಸಮಸ್ಯೆ ಏನು. ಬಹಳ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥದ್ದು ಗುದಭಾಗದಲ್ಲಿ ಮೋಷನ್ ಮಾಡುವಾಗ ನೋವು, ಉರಿ, ಸ್ವಲ್ಪ ರಕ್ತ ಬೀಳೋದು, ಅಥವಾ ಕೆಲವೊಮ್ಮೆ ಪಸ್ ಬೀಳೋದು, ಅದಕ್ಕಿಂತ ಹೆಚ್ಚಾಗಿ ಮೋಷನ್ ತುಂಬ ಟೈಟಾಗಿ ಹೋಗೋದು, ಹೀಗೆ 10 ಹಲವು
ತೊಂದರೆಗಳು ಅದರಲ್ಲಿ ಇರ್ತವೆ. ಸೊ ಯಾವಾಗಲೂ ಯಾರೇ ಒಬ್ಬರು ಪೈಲ್ಸ್ ತೊಂದರೆ ಅಂತ ಹೇಳಿದ್ರೆ ಅವ್ರನ್ನ ಕೂಡಿಸ್ಕೊಂಡು ಹಿಸ್ಟ್ರಿಯಲ್ಲಿ ಪ್ರಾಪರ್ ಆಗಿ ಅದನ್ನ ಏನೇನು ತೊಂದರೆ ಅಂತ ಹೇಳಿ ನೋಟ್ ಡೌನ್ ಮಾಡಿಕೊಂಡು ಪ್ರಾಪರ್ ಎಕ್ಸಾಮಿನೇಷನ್, ಪರ್ರೆಕ್ಟಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಪರ್ರೆಕ್ಟಲ್ ಎಕ್ಸಾಮಿನೇಷನ್ನಲ್ಲಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ತೇವೆ. ಇದು ಹೆಮರಾಯ್ಡಾ, ಫಿಶರಾ, ಫಿಸ್ಟುಲಾನ, ಏನೋರೆಕ್ಟಲ್ ಅಬ್ಸೆಸ್ಸಾ, ಅಥವಾ ಕೆಲವೊಮ್ಮೆ ಆ ಭಾಗದ ಕ್ಯಾನ್ಸರು ಆಗಿರುತ್ತೆ. ಬಹಳಷ್ಟು ಕೇಸ್ಗಳಲ್ಲಿ ಅವರು ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಆಗೋ ತನಕನೂ ಕಾದು ಅದೇನೋ ಪೈಲ್ಸು ಏನೋ ಒಂದು ಸ್ವಲ್ಪ ಮದ್ದು ತಗೊಂಡು ಹಾಗೆ, ಯಾಕಂದರೆ ಮಾರ್ಕೆಟ್ನಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ಪೈಲ್ಸಿಗೆ ಸಿಗ್ತದೆ. ಸೊ ಅದನ್ನೇ ತಗೊಂಡು ಅವರು ತಳ್ತಾ ಇರ್ತಾರೆ. ಕೊನೆ ಮೂಮೆಂಟಲ್ಲಿ ಬಂದಾವಾಗ ಅದು ಕ್ಯಾನ್ಸರ್ ಆಗಿಯೇ ಅದಿರುತ್ತೆ. ಸೊ ಪ್ರಾಪರ್ ವೈದ್ಯ ಅದನ್ನ ಪ್ರಾಪರ್ ಆಗಿ ಎಕ್ಸಾಮಿನೇಷನ್ ಮಾಡಿ ಚಿಕಿತ್ಸೆ ತಗೊಳ್ಳೋದು ಉತ್ತಮ ಅಂತ ಹೇಳಬಲ್ಲೆ. ಓಕೆ, ಗ್ರೇಟ್ ಸರ್. ಈಗಿನ ಪ್ರೆಸೆಂಟ್ ಏರಾಗ್ ನಾವು ಏನಾದರೂ ಮಾತಾಡೋ ಹಾಗಿದ್ರೆ ಆಯುರ್ವೇದದಲ್ಲಿ ಆಪರೇಷನ್ ಅನ್ನೋದು ಇದೆಯಾ? ಅಲ್ಲ, ಆಯುರ್ವೇದದಲ್ಲಿ ಆಪರೇಷನ್ ಇದೆಯಾ ಅನ್ನೋದಕ್ಕಿಂತ ಮೊದಲಾಗಿ ಆಪರೇಷನ್ ಅನ್ನುವಂಥ ಬ್ರಾಂಚ್ ಶುರುವಾಗಿದ್ದೇ ಆಯುರ್ವೇದದಲ್ಲಿ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಯುರ್ವೇದದಲ್ಲಿ 8 ವಿಭಾಗಗಳಿದೆ. ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ಶಲ್ಯ ಅಂತ ಹೇಳಿ. ಶಲ್ಯತಂತ್ರ ಅಂತ ಹೇಳಿದ್ರೆ ಅದು ಸರ್ಜಿಕಲ್ ವಿಭಾಗನೇ ಹೌದು. ಬರೀ ಸರ್ಜಿಕಲ್ ವಿಭಾಗ ಒಂದೇ ಅಲ್ಲ, ನಮ್ಮಲ್ಲಿ ಮುಂಚೆ ಎಲ್ಲಾ ಸ್ಪೆಷಲೈಸೇಷನ್ನು ಇಂಡಿವಿಜುವಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ENT ಪ್ರಾಕ್ಟೀಸ್ ನ ಊರ್ಧ್ವಾಂಗ ಚಿಕಿತ್ಸಾ ಅಂತಾರೆ. ಊರ್ಧ್ವಾಂಗ ಅಂದ್ರೆ ಕೈ, ಕಣ್ಣು, ಬಾಯಿ, ಊರ್ಧ್ವಾಂಗ ಅಂದ್ರೆ ಪ್ರಾಯಶಃ ಸಂಸ್ಕೃತ ಹೆಸರುಗಳಿದ್ದ ಕಾರಣ ಪ್ರಾಯಶಃ ಜನಕ್ಕೆ ಅಷ್ಟು ಟಚ್ ಆಗ್ಲಿಲ್ವೇನೋ ಒಂದು. ಮತ್ತು ಇನ್ನೊಂದು ಬಹಳಷ್ಟು ರೆಫರೆನ್ಸಸ್ ಇದೆ ನಮ್ಮಲ್ಲಿ. ಸುಶ್ರುತ ಆಚಾರ್ಯ ಅಂತ ಹೇಳಿ ಸುಶ್ರುತ ಸಂಹಿತವನ್ನು ಒಂದು ಬರೆದಿದ್ದಾರೆ. ಅವರು ಪ್ರಪಂಚಕ್ಕೆ ಪ್ರಥಮ ಶಸ್ತ್ರಚಿಕಿತ್ಸಕರು. ಶಸ್ತ್ರಚಿಕಿತ್ಸವನ್ನ ಮಾಡಬಹುದು, ಪ್ಲಾಸ್ಟಿಕ್ ಸರ್ಜರಿ ಮಾಡಬಹುದು ಅಂತ ತೋರಿಸಿಕೊಟ್ಟವರು ಸುಶ್ರುತ. ಬಹಳಷ್ಟು ರೆಫರೆನ್ಸಸ್ಗಳಿದೆ. ಚೈನಾ, ಬಹಳಷ್ಟು ಬೇರೆ ಬೇರೆ ದೇಶಗಳಿಂದ ನಮ್ಮಲ್ಲಿ ಬಂದು ಶಸ್ತ್ರಚಿಕಿತ್ಸಾ ಟೆಕ್ನಿಕ್ ಅನ್ನ ಕಲ್ತ್ಕೊಂಡು ಅದು ಹೋಗಿರುವಂಥದ್ದು ದಾಖಲೆಗಳು ಬಹಳಷ್ಟಿದ್ದಾವೆ. ಹಾಗಾಗಿ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಅದು ಒಂದು ಅಂಗ. ಪ್ರಾಯಶಃ ಇನ್ನ ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ವಿಮಾನವನ್ನ ಕಂಡು ಹಿಡಿದವ್ರು ಯಾರು? ರೈಟ್ ಬ್ರದರ್ಸ್ ಅಂತ ಹೇಳಿ ಹೇಳ್ತಾರೆ. ಅವರು ಕಂಡು ಹಿಡಿದಿದ್ದು ಹಳೇ ಟೆಕ್ನಾಲಜಿಯಲ್ಲಿ ಇತ್ತು. ಈಗ ಅದೇ ಒಂದ್ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಏರ್ ಬಸ್ ಆಗಿ ವಿಧವಾಗಿ ಬರ್ತಾ ಇದೆ. ಹಾಗಂತ ಹೇಳಿ ಆ ಕ್ರೆಡಿಟ್ ಅನ್ನ ಆಲ್ವೇಸ್ ವಿ ಗಿವ್ ಟು ದಿ ರೈಟ್ ಬ್ರದರ್ಸ್. ಹಾಗೆ ಈಗಿನ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಈಗಿನ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ಹೊಸದಾಗಿ ಇದೆ. ಬಟ್ ಆದ್ರೆ ಸ್ಟಫ್ ಇರೋದು ಅದು ರಿಮೈನ್ಸ್ ದಿ ಓಲ್ಡ್. ಟೆಕ್ನಾಲಜಿ ರಿಮೈನ್ಸ್ ದಿ ಇಂಟರ್ವೆನ್ಷನ್. ಹೊಸ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ. ಅರ್ಥ ಮಾಡ್ಕೊಳ್ಳುವ ವ್ಯಾಧಿಯನ್ನ ಅರ್ಥ ಮಾಡ್ಕೊಳ್ಳುವಂತಹ ವಿಧಾನಗಳು ಒಂದ್ ಸ್ವಲ್ಪ ಬದಲಾಗಿದೆ. ಚಿಕಿತ್ಸೆ ಮಾಡುವಂತ ವಿಧಾನವೂ ಒಂಚೂರು ಬದಲಾಗಿದೆ. ಬಟ್ ಏಮ್ ಆಫ್ ದ ಪ್ರಿನ್ಸಿಪಲ್ ಎಲ್ಲದು ಸೇಮ್ ಅಂತಾನೆ ಹೇಳ್ಬೋದು. ರಜನಿಕಾಂತ್ ಅವ್ರದೊಂದು ಕಾಮನೆಸ್ಟ್ ಆಗಿ ಹೇಳ್ತಾರೆ, ನೀ ಯಾವುದೇ ಕಾರ್ ತಗೊಂಡ್ರು ಹೋಗೋದು ಅದೇ ರೋಡ್ ಅಲ್ಲಿ ಅಂತ. ಮೇ ಬಿ ಬೆನ್ಸ್ ಕಾರ್ ತಗೊಂಡಿರ್ಬೋದು, ಅಂಬಾಸಿಡರ್ ಕಾರ್ ತಗೊಂಡಿರ್ಬೋದು, ಯಾವ ಕಾರ್ ತಗೊಂಡ್ರು ಹೋಗೋದು ಅದೇ ರೋಡ್ ಅಂತ. ಹಾಗೆ ಪ್ರಿನ್ಸಿಪಲ್ ಈಸ್ ದ ಸೇಮ್, ಓನ್ಲಿ ಟೆಕ್ನಾಲಜಿ ಒಂದ್ ಸ್ವಲ್ಪ ವ್ಯತ್ಯಾಸ ಆಗಿದೆ. ಗ್ರೇಟ್ ಸರ್.